ಟಾಕ್ಸಿಕ್ ಸಿನಿಮಾ 1000 ಕೋಟಿ ಗಳಿಸಬಹುದು, 2000 ಕೋಟಿ ಗಳಿಸಬಹುದು. ಆದರೆ ನಾವಿಲ್ಲಿ ಸಿನಿಮಾ ಗೆಲುವು ಸೋಲಿನ ಬಗ್ಗೆ ಮಾತನಾಡ್ತಾ ಇಲ್ಲ. ಟಾಕ್ಸಿಕ್ ಟೀಸರ್ನಲ್ಲಿ ಕುಟುಂಬ ಸಮೇತರಾಗಿ ಕೂತು ನೋಡಲಾಗದ ದೃಶ್ಯವೊಂದಿದೆ. ಅದರಲ್ಲೂ ನಮ್ಮನೆಯಲ್ಲಿರುವ ಮಕ್ಕಳ ಮತ್ತು ಈ ಸಿನಿಮಾದಲ್ಲಿ ನಟಿಸಿರುವವರ ಮಕ್ಕಳು ಈ ಸೀನ್ ನೋಡಿ ಅಪ್ಪ ಅದೇನು ಅಮ್ಮ ಅದೇನು ಅದ್ಯಾಕೆ ಹೀಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡಬೇಕು ಅನ್ನೋದು ಸದ್ಯದ ಗೊಂದಲ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗ್ಬಹುದು. ನೀವೆಲ್ಲ ಟೀಸರ್ ಬಗ್ಗೆ ಚರ್ಚೆ ಮಾಡ್ಲಿ ಅಂತಾನೆ ಈ ಟೀಸರ್ ಈ ರೀತಿಯಾಗಿ ಸಿದ್ಧವಾಗಿರಬಹುದು. ಇದು ಪ್ರಮೋಷನ್ ಗಿಮಿಕ್ಕೂ ಆಗಿರಬಹುದು, ಸಿನಿಮಾದಲ್ಲಿ ಬೇರೆ ಏನೋ ಇರಬಹುದು. ಆದ್ರೆ ಈ ಟೀಸರ್ ಕೋಟ್ಯಾಂತರ ಜನ ನೋಡ್ತಾರಲ್ಲ, ಹಾಗಾಗಿ ಅದ್ರ ಬಗ್ಗೆ ಮಾತನಾಡಲೇಬೇಕು. ಒಂದು ಹೆಣ್ಣನ್ನ ಒಂದು ವಸ್ತುವಾಗಿ ಟ್ರೀಟ್ ಮಾಡುವ ಕೀಳು ಅಭಿರುಚಿಯಂತೂ ಈ ಟೀಸರ್ನಲ್ಲಿದೆ. ಕೆಲವರಿಗೆ ನಮ್ಮ ಈ ಮಾತು ಇಷ್ಟವಾಗದೇ ಇರಬಹುದು, ಆದರೆ ಅದು ಸತ್ಯ ಅಷ್ಟೇ. ಹೆಣ್ಣು ಮಕ್ಕಳನ್ನ ಭೋಗದ ವಸ್ತುವಂತೆ ನೋಡೋರಿಗೆ ಇದು ಇನ್ನಷ್ಟು ಕುಮ್ಮಕ್ಕು ನೀಡಬಹುದು. ಸಿನಿಮಾವನ್ನ ಸಿನಿಮಾ ಆಗಿ ನೋಡಿ ಅಂತ ಯಾರು ಎಷ್ಟೇ ಹೇಳಿದ್ರು ಕೂಡ ಇದು ಇಲ್ಲಿ ಬೇಕಾಗಿರಲಿಲ್ಲ. ಇದರಿಂದ ಸಮಾಜಕ್ಕೆ ಕೆಟ್ಟ ಸಂದೇಶವಂತೂ ಹೋಗುತ್ತದೆ. ಈ ಟೀಸರ್ ಅನ್ನೋದು ಒಂದು ಸಣ್ಣ ಪ್ರಚಾರದ ವಿಡಿಯೋ ಅಲ್ಲ. ಯಶ್ ಕುಟುಂಬ ಸಮೇತ ನೋಡುವ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಜನ ಕುಟುಂಬದ ಜೊತೆ ಈ ಟೀಸರ್ ನೋಡಿದ್ದಾರೆ. ಯಶ್ ಸಿನಿಮಾದ ಟೀಸರ್ನಲ್ಲಿ ಎಂತಹ ದೃಶ್ಯ ಬರುತ್ತೆ ಅಂತ ಜನರಿಗೆ ಕಲ್ಪನೆಯೂ ಕೂಡ ಇರೋದಿಲ್ಲ. ಆ ಸಮಯದಲ್ಲಿ ಟಾಕ್ಸಿಕ್ ಟೀಸರ್ನಲ್ಲಿ ಬಂದಿರುವ ಹಸಿ ಬಿಸಿ ದೃಶ್ಯ ನೋಡಿ ಹಲವರ ಮನೆಯಲ್ಲಿ ಮುಜುಗರ ಉಂಟಾಗಿದೆ. ಮೊದಲೇ ಗೊತ್ತಿದ್ರೆ ಯಾರು ಕೂಡ ಕುಟುಂಬ ಸಮೇತ ಇದನ್ನು ನೋಡ್ತಾ ಇರಲಿಲ್ಲ. ವಿಶೇಷವಾಗಿ ಮಕ್ಕಳು ಅಪ್ಪ ಅದೇನು ಅಮ್ಮ ಅದ್ಯಾಕೆ ಹೀಗಿದೆ ಅಂತ ಕೇಳಿದಾಗ ಏನು ಉತ್ತರ ಕೊಡಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿತ್ತು. ಇದು ಕೇವಲ ಪ್ರೇಕ್ಷಕರ ಮಕ್ಕಳ ಪ್ರಶ್ನೆ ಮಾತ್ರ ಅಲ್ಲ, ಈ ಸಿನಿಮಾದಲ್ಲಿ ನಟಿಸಿರುವ ಈ ನಟ ನಟಿಯರ ಮಕ್ಕಳು ಕೂಡ ನಾಳೆ ಇದೇ ಪ್ರಶ್ನೆ ಕೇಳಬಹುದು ಅನ್ನೋದೇ ಕಹಿ ಸತ್ಯ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಬಹುದು. ಟೀಸರ್ ಉದ್ದೇಶಕ್ಕೂ ಪೂರ್ವಕವಾಗಿ ಚರ್ಚೆ ಹುಟ್ಟಿಸೋ ಗಿಮಿಕ್ಕಿ ಆಗಿರಬಹುದು ನಿಜ, ಆದ್ರೆ ಸಿನಿಮಾದಲ್ಲಿ ಕಥೆ ಬೇರೆ ಲೆವೆಲ್ ಅಲ್ಲೂ ಇರಬಹುದು. ಇವೆಲ್ಲವೂ ಸರಿ, ಆದ್ರೆ ಈ ಟೀಸರ್ ಅನ್ನೋದು ಎಲ್ರಿಗೂ ಓಪನ್ ಆಗಿರೋ ಜಾಗ. ಇಲ್ಲಿ ಎಚ್ಚರಿಕೆಯಿಂದ ಇರಬೇಕಿತ್ತು ಅನ್ನೋ ಅಭಿಪ್ರಾಯ ಅನೇಕ ಸಾಮಾನ್ಯ ಜನರದ್ದು. ಸಿನಿಮಾವನ್ನ ಸಿನಿಮಾ ಆಗಿ ನೋಡಿ ಅಂತ ಹೇಳೋದು ಸುಲಭ, ಆದ್ರೆ ಸಿನಿಮಾ ಸಮಾಜದಿಂದಲೇ ಹುಟ್ಟುತ್ತೆ, ಈ ಸಮಾಜದ ಮೇಲೆಯೇ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನುವಂಥ ಸತ್ಯವನ್ನು ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಇನ್ನು ಟೀಸರ್ನಲ್ಲಿ ಕಾಣಿಸಿಕೊಂಡ ದೃಶ್ಯಗಳಲ್ಲಿ ಹೆಣ್ಣನ್ನ ಒಂದು ವಸ್ತುವಿನಂತೆ ಟ್ರೀಟ್ ಮಾಡಿರುವ ಭಾವನೆ ಬಹಳ ಜನರಿಗೆ ಕಾಡಿದೆ. ಕೆಲವರಿಗೆ ನಾವು ಹೇಳೋ ಮಾತು ಇಷ್ಟವಾಗದೇ ಇರಬಹುದು, ಆದರೆ ಇದನ್ನೇ ಅನೇಕರು ಓಪನ್ ಆಗಿ ಹೇಳ್ತಿದ್ದಾರೆ. ಈಗಾಗಲೇ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಭೋಗದ ವಸ್ತುವಿನಂತೆ ನೋಡುವಂತಹ ಮನಸ್ಥಿತಿ ಇದೆ. ಅಂತಹ ಮನಸ್ಥಿತಿಯವರಿಗೆ ಇಂತಹ ದೃಶ್ಯಗಳು ಮತ್ತಷ್ಟು ಕುಮ್ಮಕ್ಕು ನೀಡೋ ಸಾಧ್ಯತೆ ಅಂತೂ ಇದೆ. ಹೀರೋ ಮಾಡಿದ್ದಾನೆ ಅಂದ್ರೆ ಸರಿ ಅನ್ನೋ ಭಾವನೆ ಯುವಕರಲ್ಲಿ ಬೆಳೆದ್ಬಿಟ್ರೆ ಅದರ ಪರಿಣಾಮ ಬೀದಿ, ಕಾಲೇಜು, ಆಫೀಸ್ ಎಲ್ಲೆಲ್ಲೂ ಕಾಣಿಸ್ಕೊಳ್ಳುತ್ತೆ. ಯಶ್ ಅನ್ನೋ ಹೆಸರು ಕನ್ನಡದಲ್ಲಿ ಕೇವಲ ಒಬ್ಬ ನಟನ ಹೆಸರಲ್ಲ, ಅವರು ಒಂದು ಫ್ಯಾಮಿಲಿ ಬ್ರ್ಯಾಂಡ್. ಅವರ ಸಿನಿಮಾಗಳಿಗೆ ದೊಡ್ಡ ಫ್ಯಾಮಿಲಿ ಆಡಿಯನ್ಸೇ ಇದೆ. ಈವರೆಗೂ ಕುಟುಂಬ ಸಮೇತರಾಗಿ ಕುಳಿತು ನೋಡುವಂತಹ ಸಿನಿಮಾಗಳನ್ನೇ ಅವರು ಮಾಡಿದ್ದಾರೆ ಅನ್ನೋ ನಂಬಿಕೆ ಜನರಲ್ಲಿತ್ತು. ಹುಟ್ಟುಹಬ್ಬದ ಪ್ರಯುಕ್ತ ಟೀಸರ್ ಬರುತ್ತೆ ಅಂದ್ರೆ ಮನೆಗಳಲ್ಲಿ ಕೌತುಕ, ಸಂಭ್ರಮ. ಅದೇ ಟೀಸರ್ ನೋಡಿದಾಗ ಒಮ್ಮೆಲೆ ಶಾಕ್ ಆಗಿದೆ ಅಂತ ಜನ ಹೇಳ್ತಿದ್ದಾರೆ. ಹಾಲಿವುಡ್ ಲೆವೆಲ್ ಟೀಸರ್, ಭರ್ಜರಿ ಆಕ್ಷನ್, ಅದ್ದೂರಿ ಮೇಕಿಂಗ್, ಇದರಲ್ಲಿ ಸಂಶಯವೇ ಇಲ್ಲ. ಆದ್ರೆ ಅದರ ಜೊತೆಗೆ ಬಂದಿರುವ ಹಸಿ ಬಿಸಿ ದೃಶ್ಯ ಫ್ಯಾಮಿಲಿ ಆಡಿಯನ್ಸ್ಗೆ ಸಂಪೂರ್ಣ ಅನಿರೀಕ್ಷಿತವಾಗಿತ್ತು. ಕಾರ್ ದೃಶ್ಯ ನಿಜಕ್ಕೂ ಊಹೆ ಮಾಡಿರಲಿಲ್ಲ. ಫ್ಯಾಮಿಲಿ ಜೊತೆ ಕೂತ್ ನೋಡಿದವರ ಪಾಡು ಏನಾಗಿರ್ಬೋದು ಅಂತ ಕಾಮೆಂಟ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದು ವಿರೋಧ ಮಾತ್ರ ಅಲ್ಲ, ಅಸಹಾಯಕತೆ. ಇಂತಹ ದೃಶ್ಯಗಳು ಸಮಾಜದ ಮೇಲೆ ಏನ್ ಪರಿಣಾಮ ಬೀರುತ್ತವೆ ಅನ್ನೋದನ್ನ ಗಂಭೀರವಾಗಿ ಯೋಚಿಸಬೇಕಿದೆ. ಮಕ್ಕಳು ಇಂತಹ ದೃಶ್ಯಗಳನ್ನ ಸಹಜ ಅಂತ ಒಪ್ಪಿಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಸಂಬಂಧಗಳ ಅರ್ಥವೇ ಬದಲಾಗ್ಬಿಡುತ್ತೆ. ಹೆಣ್ಣಿನ ಗೌರವ, ಗೌಪ್ಯತೆ, ಸಮಾನತೆ ಬಗ್ಗೆ ನಾವು ಮಾತನಾಡ್ತಾ ಇರೋ ಕಾಲದಲ್ಲೇ ತೆರೆಯ ಮೇಲೆ ಅವಳನ್ನ ವಸ್ತುವಿನಂತೆ ತೋರಿಸಿದ್ರೆ ಸಂದೇಶ ಏನು ಹೋಗುತ್ತೆ ಹೇಳಿ? ಮನೋರಂಜನೆ ಅನ್ನೋ ಹೆಸರಲ್ಲಿ ಮಿತಿಯನ್ನ ದಾಟಿದ್ರೆ ಅದರ ಪರಿಣಾಮ ನೇರವಾಗಿ ಸಮಾಜದ ಮೇಲೆ ಬೀಳುತ್ತೆ. ಒಟ್ಟಾರೆ ಟಾಕ್ಸಿಕ್ ಟೀಸರ್ ಸಿನಿಮಾ ಬಗ್ಗೆ ಮಾತ್ರ ಚರ್ಚೆ ಹುಟ್ಟಿಸಿಲ್ಲ, ನಮ್ಮ ಸಮಾಜ, ನಮ್ಮ ಸಂವೇದನೆ, ನಮ್ಮ ಜವಾಬ್ದಾರಿ ಬಗ್ಗೆ ಪ್ರಶ್ನೆ ಕೇಳುವಂತೆ ಮಾಡಿದೆ. ಹಣ, ಹಿಟ್, ಹೈಪ್ ಎಲ್ಲವೂ ತಾತ್ಕಾಲಿಕ, ಆದರೆ ತೆರೆಯ ಮೇಲೆ ಹೋಗುವ ದೃಶ್ಯಗಳು ಸಮಾಜದಲ್ಲಿ ಬೀಜ ಬಿತ್ತುತ್ತವೆ. ಆ ಬೀಜ ಯಾವ ದಿಕ್ಕಿಗೆ ಬೆಳಿಬೇಕು ಅನ್ನೋದನ್ನ ಯೋಚಿಸೋ ಜವಾಬ್ದಾರಿ ಸಿನಿಮಾ ಮಾಡುವವರಿಗೂ ಇದೆ, ನೋಡುವವರಿಗೂ ಇದೆ. ಪಿ. ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.